ಜಿಲ್ಲೆಗಳಲ್ಲಿ 3 ಅರಣ್ಯ ವಿಭಾಗಗಳು. ಒಂದು ಸಾಮಾಜಿಕ ಅರಣ್ಯ ಇಲಾಖೆ, ಪ್ರಾದೇಶಿಕ ಅರಣ್ಯ ಇಲಾಖೆ ಹಾಗೂ ಆಲ್ಮಟ್ಟಿ KBJNLದ ಒಂದು ಅರಣ್ಯ ವಿಭಾಗ. ಈ 3 ಅರಣ್ಯ ವಿಭಾಗಗಳು ಈ ಕೋಟಿ ವೃಕ್ಷ ಅಭಿಯಾನಕ್ಕೆ ಬೆನ್ನೆಲುಬಾಗಿ ನಿಂತವು. ಪ್ರತಿ ವರ್ಷ ಈ 3 ಅರಣ್ಯ ವಿಭಾಗಗಳು ಕನಿಷ್ಠ ಒಂದು 25 ಲಕ್ಷ ಸಸಿಗಳನ್ನು ಕೊಡುವಂಥ ವ್ಯವಸ್ಥೆ ಮಾಡಲು ಮುಂದಾದವು. ಈ 3 ಅರಣ್ಯ ವಿಭಾಗಗಳಲ್ಲಿ ಕನಿಷ್ಠ ಒಂದು ಸ್ಟ್ರಾಟಜಿಕ್ ಲೊಕೇಶನ್ನಲ್ಲಿ 15 ನರ್ಸರಿಗಳಿಂದ ಸಸ್ಯ ಪಾಲನೆಗಳನ್ನು ಆಲ್ರೆಡಿ ಅವರು ನಿರ್ಮಾಣ ಮಾಡಿದ್ದಾರೆ. ಈ ಸಸ್ಯ ಪಾಲನೆಗಳು ಅಗದಿ ಸ್ಟ್ರಾಟಜಿಕ್ ಪೊಸಿಷನ್ ಎಲ್ಲ ವಿಜಯಪುರ ಸಮಸ್ತ ಜಿಲ್ಲೆಗೆ ಸರಿಸಾಗುವಂಗೆ ಹೋಗುವಂಥ ಸ್ಟ್ರಾಟಜಿಕ್ ಲೊಕೇಶನ್ನಲ್ಲಿ ಈ ನರ್ಸರಿಗಳನ್ನು ತಯಾರು ಮಾಡಿದ್ದಾರೆ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ನಮಗೆ ಒಂದು ದೊಡ್ಡ ಖುಷಿ ಏನಕ್ಕೆ ಆವಾಗ ನೀರಾವರಿ ಸಚಿವರಾಗಿದ್ದ MB ಪಾಟೀಲ್ ಸಾಹೇಬರು ವಿಶೇಷ ಅನುದಾನವನ್ನು ಕಲ್ಪಿಸಿ KBJNL ಅರಣ್ಯ ವಿಭಾಗದಲ್ಲಿ ಪ್ರತಿ ವರ್ಷ 10 ಲಕ್ಷ ಸಸಿಗಳನ್ನು ಬೆಳೆಯುವಂಥ ಅನುಗುಣವಾಗಿ ಅನುದಾನವನ್ನು ಕೊಡಿಸಿದರು. ಈ ಅನುದಾನದಲ್ಲಿ ನಾವು ನಿಮ್ಗೆ ಹೇಳ್ಬೇಕಂದ್ರೆ KBJNL ಅವರು ಪ್ರತಿ ವರ್ಷ 10 ಲಕ್ಷ ಸಸಿ ಮತ್ತು ಇವು 10 ಲಕ್ಷ ಸಸಿ ಯಾವುವು ಅಂದ್ರೆ ರೈತರಿಗೆ ಯಾವ ಬೇಕಾಗಿಲ್ಲ ಅದೇ ಸಸಿಗಳನ್ನು ತಯಾರು ಮಾಡುವಂತೆ ಒಂದು ನಿರ್ದೇಶನದಿಂದ ಇವೆಲ್ಲ ಸಸಿಗಳನ್ನು ಸಸ್ಯ ಪಾಲನೆಯಲ್ಲಿ ಬೆಳೆಸಿದರು. 184 ವಿವಿಧ ಜಾತಿಯ ಸಸಿಗಳು. ಇನ್ನೊಂದು ಕ್ವಶನ್ ಬರ್ತದೆ, ಏನಪ್ಪ ಅಂತಂದರೆ ವಿಜಯಪುರ ಜಿಲ್ಲೆಯಲ್ಲಿ ಎಂಥ ಸಸಿಗಳನ್ನು ನಾವು ನೆಟ್ಟಿದ್ದೇವೆ. ನಮ್ಮದು ಇನ್ನೊಂದು ಸೈಂಟಿಫಿಕ್ ಆಗಿ ಎಲ್ಲ ಈ ಅಧಿಕಾರಿಗಳಿಂದ ಸಲಹೆ ಸೂಚನೆಗಳನ್ನು ತಗೊಂಡು ವಿಜಯಪುರ ಜಿಲ್ಲೆಯ ಮಣ್ಣಿಗೆ ಅನುಗುಣವಾಗುವಂಥ ಸಸಿಗಳನ್ನಷ್ಟೇ ನಾವು ಈ ಕೋಟಿ ವೃಕ್ಷ ಅಭಿಯಾನದಲ್ಲಿ ಹಮ್ಮಿಕೊಂಡಿವೆ. ಅದರಲ್ಲಿ 184 ವಿವಿಧ ಜಾತಿಯ ಸಸಿಗಳು, ಅದರಲ್ಲಿ ಅರಣ್ಯ ಸಸಿಗಳ ತಳಿಗಳು ಬಂತು. ಅಥವಾ ನಾವು ವಿಜಯಪುರ ಜಿಲ್ಲೆಯಲ್ಲಿ ನೋಡ್ಬೋದು ಯಾವುದಪ್ಪ ಅಂದ್ರೆ ಅಗದಿ ಫೈಕಸ್ ಜಾತಿ ಸಸಿ ಇರ್ತವೆ. ಒಂದು ಆಲ, ಅರಳಿ, ಬಸರಿ, ಹೊಂಗೆ, ಬೇವು, ಹೀಗೆ ಸಾಕಷ್ಟು ವಿವಿಧ ಜಾತಿಯ ಸಸಿಗಳನ್ನು ನಾವು ನೆಡಲು ಈ ವೃಕ್ಷ ಅಭಿಯಾನದ ಮುಖಾಂತರ 2016ರಲ್ಲಿ ಶುರು ಮಾಡಿದ್ವಿ. ತದನಂತರ ಹಂತವಾಗಿ ಅರಣ್ಯ ವಿಭಾಗಗಳು, ಪ್ರಾದೇಶಿಕ ಅರಣ್ಯ ವಿಭಾಗ, ಸಾಮಾಜಿಕ ಅರಣ್ಯ ವಿಭಾಗ ಪ್ಲಸ್ ಮತ್ತು ಇನ್ನೊಂದು KBJNL ಆಲ್ಮಟ್ಟಿ ಅರಣ್ಯ ವಿಭಾಗ ನಮಗೆ ಪ್ರತಿ ವರ್ಷ ಸಸಿಗಳನ್ನು ಪೂರೈಸುವಂಥ ಕೆಲಸ ಮಾಡುವುದಲ್ಲದಷ್ಟೇ ಅವರು ತಾವು ಅಲೋಕೇಟ್ ಲ್ಯಾಂಡ್ ಮಾಡಿದಲ್ಲಿ ಹೆಚ್ಚಿಗೆ ಅನುದಾನ ತಗೊಂಡು ವಿವಿಧ ಪ್ರದೇಶಗಳಲ್ಲಿ, ವಿಜಯಪುರ ಜಿಲ್ಲೆಯ ವಿವಿಧ ಪ್ರದೇಶಗಳಲ್ಲಿ ಸಸಿ ಕೂಡ ಹಚ್ಚುವಂಥ ವ್ಯವಸ್ಥೆ ಮಾಡಿದರು. ಇನ್ನು ಇದಕ್ಕಿಂತ ಹೆಚ್ಚಿಗೆ ಹೇಳಬೇಕಪ್ಪ ಅಂತಂದ್ರೆ ಇದರೊಳಗೆ ವೃಕ್ಷ ಅಭಿಯಾನ ಪ್ರತಿಷ್ಠಾನ ಒಂದು ಸಂಘ ಸಂಸ್ಥೆ, ವೃಕ್ಷ ಅಭಿಯಾನ ಪ್ರತಿಷ್ಠಾನ ಇರ್ಬೋದು, ಅಥವಾ ಸೊಸೈಟಿ ಫಾರ್ ಪ್ರೊಟೆಕ್ಷನ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಇರ್ಬೋದು, ನನ್ನ ಗಿಡ ನನ್ನ ಭೂಮಿ ಇರ್ಬೋದು, ಹಸಿರು ತಾಳಿಕೋಟಿ ಸಂಪದ ಇರ್ಬೋದು, ಅಥವಾ ಹಸಿರು ತೋರಣ ಬಳಗ ಇರ್ಬೋದು, ಸಾಕಷ್ಟು ವಿವಿಧ ನಾನಾ ಸಿದ್ದೇಶ್ವರ ಸಂಸ್ಥೆ ಇರ್ಬೋದು, ಆಮೇಲೆ ಸಿದ್ದೇಶ್ವರ ಸಂಸ್ಥೆ ಆಗಲಿ ಅಥವಾ ಇವನ್ ವಿವಿಧ ಸಂಘ ಸಂಸ್ಥೆಗಳು ತಮ್ಮ ಕೈ ಜೋಡಿಸಿ ಈ ಅಭಿಯಾನವನ್ನು ಅತಿ ಸಕ್ಸೆಸ್ಸಿವ್ ದಾರಿ ಅಥವಾ ಸಾಧಿಸ ಚಲನೆಗೆ ಒಂದು ದಾರಿಯಲ್ಲಿ ತಗೊಂಡುಕೊಂಡು ಹೋದವು. 7 ವರ್ಷದಲ್ಲಿ ನಾವು ವಿಜಯಪುರ ಜಿಲ್ಲೆಯಲ್ಲಿ ಅಷ್ಟನುಕ್ಕಿಂತನೂ ಇವತ್ತು 2025 ಇವತ್ತು ನಾವು ಹೇಳ್ಬೇಕಂದ್ರೆ ಅಂದಾಜು ವಿಜಯಪುರ ಜಿಲ್ಲೆಯಲ್ಲಿ 1,50,00,000 ಸಸಿಗಳನ್ನು ನೆಟ್ಟು ಬೆಳೆಸಿದ್ದೇವೆ ಮತ್ತು 90% ಸರ್ವೈವಲ್ ರೇಟ್ ಇದೆ. ಮತ್ತು ಇನ್ನೊಂದು ಏನು ಹೇಳಬೇಕಪ್ಪ ಅಂದ್ರೆ ಈ ಕೋಟಿ ವೃಕ್ಷ ಅಭಿಯಾನ ಇದು ಪಕ್ಷಾತೀತವಾಗಿ ನಡೆಯುವಂತಹ ಒಂದು ಕಾರ್ಯಕ್ರಮ. ಇದು ಯಾವುದೇ ಪಕ್ಷಕ್ಕೆ ಸೀಮಿತವಾಗಿದ್ದಲ್ಲ, ಬಟ್ ಎಲ್ಲ ಪಕ್ಷದ ಧುರೀಣರು ಇದಕ್ಕೆ ಕೈಜೋಡಿಸಿ ಇದಕ್ಕೆ ಸಹಾಯ ಮಾಡಿದ್ದಾರೆ. ನಾವು ಒಂದಿಷ್ಟು ಸಂಸ್ಥೆಗಳ ಹೆಸರನ್ನು ಇಚ್ಛಿಸ್ತೀನಿ. ಒಂದು BLE ವಿಜಯಪುರ ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ BLE ಶಿಕ್ಷಣ ಸಂಸ್ಥೆ. ಆವಾಗ ಅವರು ಪ್ರತಿ ವರ್ಷ 25 ಲಕ್ಷ ನಮಗೆ ಆರ್ಥಿಕ ಸಹಾಯವನ್ನು ಕೊಟ್ಟು ಈ ಕೋಟಿ ವೃಕ್ಷ ಅಭಿಯಾನವನ್ನು ಎಲ್ಲರಿಗೆ ಅರಿವು ಮೂಡಿಸಲು ಅಗತ್ಯವಾಗುವುದು. ಅಷ್ಟೇ ಅಲ್ಲ, ಈ ಅನುದಾನದಲ್ಲಿ ಸಸಿಯನ್ನು ಉಚಿತವಾಗಿ ಸಸಿಯನ್ನು ಹಂಚುವುದು, ಆಮೇಲೆ ಎಲ್ಲ ತಾಲೂಕಿನಲ್ಲಿ ವೃಕ್ಷ ಅಭಿಯಾನದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ಮತ್ತು ಸಾಮಾಜಿಕ ಜಾಲತಾಣದಲ್ಲಾಗಲಿ ಅಥವಾ ಈ ಪ್ರೆಸ್ ಆ್ಯಂಡ್ ಮೀಡಿಯಾದಲ್ಲಿ ಇನ್ಫಾರ್ಮೇಷನ್ ಕೊಡೋದಾಗಲಿ ಇವೆಲ್ಲ ಮತ್ತು ವಿವಿಧ ಹಬ್ಬ ಹರಿದಿನಗಳಲ್ಲಿ ಸಸಿಯನ್ನು ಹಂಚುವುದು
ಅನುಗುಣವಾಗಿ BLD ಶಿಕ್ಷಣ ಸಂಸ್ಥೆಯು ನಮಗೆ ಪ್ರತಿ ವರ್ಷ 25 ಲಕ್ಷ. ಇದು ಅಷ್ಟೇ ಅಲ್ಲ, ಎರಡನೇದು ನಮಗೆ ಸಿದ್ದೇಶ್ವರ ಸಂಸ್ಥೆ ಒಂದು ಪ್ರತಿಷ್ಠಿತ ಸಂಸ್ಥೆಯಾಗಿ ಅವರು ಕೂಡ ನಾವು ಆಯೋಜಿಸ್ತಿರುವ ಈ ವೃಕ್ಷೋತ್ಥಾನದಲ್ಲಿ ಕಳೆದ ಒಂದು 2-3 ವರ್ಷದಿಂದ ಆರ್ಥಿಕ ಸಹಾಯವನ್ನು ನಮ್ಮ ಸಿದ್ದೇಶ್ವರ ಸಂಸ್ಥೆಯ ಮುಖ್ಯಸ್ಥರಾದ BR ಪಾಟೀಲ್ ಯತ್ನಾಳ್ ಅವರು ಕೂಡ ಇದರಲ್ಲಿ ಸಹಭಾಗಿತ್ವ ವಹಿಸಿ ಇದನ್ನು ಬೆಳೆಸುತ್ತಿದ್ದಾರೆ. BR ಪಾಟೀಲ್ ಯತ್ನಾಳ್ ಸಾಹೇಬರ ಇನ್ನೊಂದು ಸಂಸ್ಥೆಯಾದ ಸಿದ್ಧಶ್ರೀ ಸಹಕಾರಿ ಸೌಹಾರ್ದ ಬ್ಯಾಂಕ್ ಕೂಡ ನಮಗೆ ಈ ಕೋಟಿ ವೃಕ್ಷ ಅಭಿಯಾನಕ್ಕೆ ಆಗಲಿ ಹಾಗೂ ಈ ಸಸಿ ಬೆಳೆಸುವುದರಲ್ಲಿ ಆರ್ಥಿಕ ಸಹಾಯವನ್ನು ಕಳೆದ ಹಲವಾರು ವರ್ಷಗಳಿಂದ ಕೊಡುತ್ತಾ ಬಂದಿದ್ದಾರೆ. ಒಂದು ಆಮೇಲೆ ವಿಜಯಪುರ ಜಿಲ್ಲೆಯ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು, ಮರ್ಚೆಂಟ್ ಅಸೋಸಿಯೇಷನ್ದವರು ಮತ್ತು ವಿವಿಧ ಸಂಘ ಸಂಸ್ಥೆಗಳು ಅಥವಾ ಇನ್ನೊಂದು ಸಂಘ ಸಂಸ್ಥೆ ಹೇಳಬೇಕಂತಂದ್ರೆ ಅವೇರ್ನೆಸ್ ಮೂಡಿಸಿಕೊಡುವುದರಲ್ಲಿ ನಮಗೆ ಇನ್ನೊಂದು ಸಂಘ ಸಂಸ್ಥೆ ಯಾವುದಪ್ಪ ಅಂತ SPPA, ಸೊಸೈಟಿ ಫಾರ್ ಪ್ರೊಟೆಕ್ಷನ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಅವರು ಕೂಡ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಈ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲರಿಗೆ ಈ ವಿಷಯ ಬಗ್ಗೆ ಅರಿವನ್ನು ಮೂಡಿಸಿದ್ದಾರೆ.